ನಮಸ್ತೆ. ಇವತ್ತು ನಾವು ಕನಕಪುರ ಮೇನ್ ರೋಡ್ ಹತ್ರ ಇರೋ ಈ ಒಂದು ಬಹಳ ಯುನೀಕ್ ಮತ್ತು ಸುಂದರವಾದ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮನೆನ ತೋರ್ಸೋಕ್ಕೆ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್. ಈ ಮನೆ ಮಾರಾಟಕ್ಕಿಲ್ಲ, ಬಾಡಿಗೆಗಿಲ್ಲ. ಒಂದು 30-40 ಪ್ಲಾಟ್ನಲ್ಲಿ ಹೇಗೆ ಒಂದು ಸುಂದರವಾಗಿ ಮನೆ ಕಟ್ಬೋದು ಅಂತ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇವತ್ತು ಆರ್ಕಿಟೆಕ್ಟ್ ಇದ್ದಾರೆ. ಚೇತನ್ ಸರ್, ಹಿ ಇಸ್ ದಿ ಆರ್ಕಿಟೆಕ್ಟ್, ದ ಮ್ಯಾನ್ ಬಿಹೈಂಡ್ ದ ಬ್ಯೂಟಿಫುಲ್ ಐಡಿಯಾ. ನಮಸ್ಕಾರ. ನಮಸ್ತೆ ಸರ್. ಆರ್ ಯು ಎಕ್ಸೈಟೆಡ್ ಟು ಟೇಕ್ ಅಸ್ ಥ್ರೂ ದ ಹೋಮ್? ಓ ಎಸ್, ಡೆಫಿನೆಟ್ಲಿ. ಯಾಕೆಂದರೆ ಒಂದು 30-40 ಸೈಟಲ್ಲಿ ಹೇಗೆ ನಾವು ವರ್ಕ್ ಮಾಡಿ ಲೆವೆಲ್ಸ್ ಯೂಸ್ ಮಾಡ್ಕೊಂಡು ಎಲ್ಲ ರಿಕ್ವೈರ್ಮೆಂಟ್ಸ್ನು ತೊಗೊಂಬಂದಿದ್ದೀವಿ ಅಂತ ಒಂದು ತೋರ್ಸೋಕೆ ಭಾಳ ಖುಷಿ ಆಗುತ್ತೆ. ಬನ್ನಿ ನೋಡ್ಕೊಂಬರೋಣ. ಸರ್, ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಹೇಳಿ ಸರ್. ಮೊದಲನೇ ಐಡಿಯಾ, ಕ್ಲೈಂಟ್ ಮೊದಲನೇ ರಿಕ್ವೈರ್ಮೆಂಟ್ ಯಾವ ರೀತಿ ಇತ್ತು ಈ ಮನೆ ಕಟ್ಟಕ್ಕೆ ಮುಂಚೆ? ಐ ಥಿಂಕ್ ಅವ್ರಿಗೆ ಒಂದು ಸಿಂಪಲ್ ಆಗಿರೋ ಒಂದು 3 bedroom ಹೌಸ್ ಬೇಕಾಗಿತ್ತು, ಒಳ್ಳೆ ಗಾಳಿ ಬೆಳಗಬೇಕು ಅಂತ. ದಟ್ ವಾಸ್ ದರ್ ಓನ್ಲಿ ಬ್ರೀಫ್. ಅದಲ್ಲದೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಬೇಕು, ರೆಗ್ಯುಲರ್ ರಿಕ್ವೈರ್ಮೆಂಟ್ಸನ್ನೇ ಮಾಡಿದ್ವಿ. ಬಟ್ ಅದನ್ನ ಹೆಂಗೆ ಅಡ್ರೆಸ್ ಮಾಡಿದ್ವಿ ಅಂತ ಒಳಗೆ ತೋರಿಸ್ತೀನಿ. ಅಮೇಜಿಂಗ್. ಲೆಟ್ಸ್ ಗೋ. ಬನ್ನಿ. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ನಾವೇನು ಮಾಡೋಣ, ರೋಡಿಂದ ಒಂದೂವರೆ ಅಡಿ ಮೇಲ್ಗಡೆ ತೊಗೊಂಡು ಅದರಿಂದ ಬರೀ ಒಂದು 7 ಅಡಿಗೆ ಒಂದು ರೂಫ್ ಮಾಡ್ಕೊಂಡು ಇಲ್ಲಿ ಕಾರ್ ಪಾರ್ಕ್ ಏರಿಯಾ ಮಾಡ್ಕೊಂಡಿದ್ದೀವಿ. ಇದು ಒಂದು ಕಲ್ಲಿನ ಗೋಡೆ. ಇದು ಹಿಂದ್ಗಡೆ ರಿಟರ್ನಿಂಗ್ ವಾಲ್ ಥರ ಆಗುತ್ತೆ, ಹಿಂದ್ಗಡೆ ಮಣ್ಣನ್ನು ಕ್ಲೋಸ್ ಮಾಡುತ್ತೆ. ಸೊ ಒಂದು ಸ್ವಲ್ಪ ನಮ್ಮ ಬಿಲ್ಡಿಂಗ್ನು ಗ್ರೌಂಡ್ ಫ್ಲೋರ್ನ ರೈಸ್ ಮಾಡ್ದಂಗೆ ಆಗುತ್ತೆ. ಸೊ ಇದೊಂದು ಕಲ್ಲಿನ ಗೋಡೆ, ವೆರ್ ಇಟ್ ವರ್ಕ್ಸ್ ಲೈಕ್ ಅ ರಿಟರ್ನಿಂಗ್ ವಾಲ್. ಇಲ್ಲಿ ನಮ್ಮ ಸಂಪು ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕು ಎರಡೂ ಇದೆ. ಬನ್ನಿ. ಸೊ ಇಲ್ಲಿ ಬಂದಾಗ ಐ ಥಿಂಕ್ ನಾವು ಒಂದು 3-3.5 ಅಡಿ ರೋಡಿಂದ ಮೇಲ್ಗಡೆ ಇರ್ತೀವಿ. ಸೊ ರೋಡ್ ಡೆವಲಪ್ ಆಗಬೇಕಾದ್ರೂ ನಮಗೆ ಬಿಲ್ಡಿಂಗ್ ಇಸ್ ಹೈಯರ್. ಆ್ಯಂಡ್ ಸರ್, ವಾವ್, ವಾಟ್ ಅ ಬ್ಯೂಟಿಫುಲ್ ಎಂಟ್ರೆನ್ಸ್. ಈ ಬಾಗಿಲು ಹಿಂದಿನ ಕಥೆ ಏನು? ಐ ಥಿಂಕ್ ಒಂದು ನಮ್ಮ ಆಂಟಿಕ್ ಡೋರ್ಸಲ್ಲಿ ಏನು ಕಾರ್ವಿಂಗ್ ಇದೆ, ದಟ್ ಈಸ್ ಬ್ಯೂಟಿಫುಲ್ ಕಾರ್ವಿಂಗ್. ನಮ್ಮಲ್ಲಿ ವೇರಿಯಸ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಸೊ ವಿ ಲುಕ್ಡ್ ಎಟ್ ಐಡೆಂಟಿಫೈಯಿಂಗ್ ಓಲ್ಡ್ ಆಂಟಿಕ್ ಡೋರ್ಸ್. ಮೋಸ್ಟ್ ಆಫ್ ಮೈ ಹೌಸಸ್ ನಾವು ಹಳೆಯ ಬಿಲ್ಡಿಂಗಿನ ಒಂದು ಫರ್ನಿಚರ್ಸ್ನ ಅಥವಾ ಡೋರ್ನ ಅಥವಾ ಕಂಬಗಳನ್ನ ತೊಗೊಂಡು ಬಂದು ಮಾಡ್ತೀವಿ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಆಲ್ಸೋ ವರ್ಕಿಂಗ್ ಲೈಕ್ ದ್ಯಾಟ್. ದಿಸ್ ಈಸ್ ಅ ವೆಸ್ಟ್ ಫೇಸಿಂಗ್ ಸೈಟ್. ಸೊ ನಮಗೆ ಒಂದು ನಾರ್ತ್ ಎಂಟ್ರಿನೂ ಬೇಕಾಗಿತ್ತು. ಸೊ ದಟ್ಸ್ ಹೌ ವಿ ವರ್ಕ್ ಆನ್ ಇಟ್. ಇದು ನಮ್ಮ ಗ್ರೌಂಡ್ ಫ್ಲೋರ್ ಲೆವೆಲಲ್ಲಿ ಆಸ್ ಸೂನ್ ಆಸ್ ಯು ಎಂಟರ್ ಒಂದು ಲಾಬಿ ಥರ ಒಂದು ಉಯ್ಯಾಲೆ ಹಾಕಿದ್ದೀವಿ. ಈ ಕಡೆ ಒಂದು ದೇವ್ರ ಮನೆ ಇದೆ, ಈ ಕಡೆ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ ಸೆಟ್ ಬ್ಯಾಕ್ ಏರಿಯಾನ ನಾವು ಸ್ಕೈಲೈಟ್ ತೊಗೊಂಡು ಅಲ್ಲಿಂದ ನ್ಯಾಚುರಲಿ ಬೆಳಕು ತೊಗೊಂಡು ಬಂದಿದ್ದೀವಿ. ಮೇಲ್ಗಡೆನೂ ಅದ್ರ ಡೈನಿಂಗ್ ಹಾಲ್ ಮೇಲ್ಗಡೆನೂ ಡಬಲ್ ಹೈಟ್ ಥರ ಜಾಗ ಮಾಡಿಕೊಂಡು ಒಂದು ಸ್ಕೈಲೈಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಓಪನ್ ಕಿಚನ್ ಇದೆ ವಿಚ್ ಲುಕ್ಸ್ ಇನ್ ಟು ದಿ ಸ್ಪೇಸ್. ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮು ವಿತ್ ಅನ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ಕಿಚನ್ಗೆ ಹಿಂದ್ಗಡೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ವಾವ್ ಸರ್, ಇದು 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಅಂತ ಅನ್ಸೋದೇ ಇಲ್ಲ. ವಾಟ್ ಆರ್ ದಿ ಐಡಿಯಾಸ್? ಹೇಗೆ ಈ ರೀತಿ ಸಾಧ್ಯ ಆಯಿತು? ಐ ಥಿಂಕ್ ನಾವು ಏನು ಮಾಡಿದ್ವಿ ಅಂದರೆ, ನಾವು ಈ ಕಲ್ಲಿನ ಗೋಡೆ ನೋಡ್ತಾ ಇದ್ದೀವಿ, ನೀವು ಆಚೆ ಕಡೆಯಿಂದ ನೋಡಿದ್ವಿ, ಇದು ಕಾರ್ ಪಾರ್ಕಿಂಗ್ ಜಾಗ ಇತ್ತು. ಸೊ ಕಾರ್ ಪಾರ್ಕಿಂಗ್ ಜಾಗ ಇರುವಂಥ ಇದೊಂದು ಸ್ಪ್ಲಿಟ್ ಲೆವೆಲ್ ಅಂತ ನಾವು ಒಂದು ಐಡೆಂಟಿಫೈ ಮಾಡಿದ್ವಿ. ಇದು ನಮ್ಮ ಲಿವಿಂಗ್ ರೂಮ್ ಆಯಿತು. ಸೊ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ದಿಸ್ ಬಿಕಮ್ಸ್ ಆರ್ ಡೈನಿಂಗ್ ಯುಟಿಲಿಟಿ ಸ್ಪೇಸ್, ಪ್ರೈವೇಟ್ ಸ್ಪೇಸ್. ಡೈನಿಂಗ್ ಏರಿಯಾ ಇರ್ಬೋದು, ಅಥವಾ ಎಂಟ್ರೆನ್ಸ್ ಲಾಬ್ ಇರ್ಬೋದು, ಅಥವಾ ಪೂಜಾ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಆ್ಯಂಡ್ ಕಿಚನ್. ಆ್ಯಂಡ್ ಈ ಸ್ಪ್ಲಿಟ್ ಲೆವೆಲ್ ನಾವು ಮಾಡಿದಾಗ ಅಟ್ ಎನಿ ಗಿವನ್ ಲೆವೆಲ್ ಯು ಆರ್ ನಾಟ್ ಮೂವಿಂಗ್ ಬಿಯಾಂಡ್ 5 steps or 10 steps. ಸೊ ನಮ್ಮ ಜನರಲಿ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಹೋಗ್ಬೇಕು ಅಂದರೆ ಒಂದು 20 ಮೆಟ್ಲು ಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದು 10 ಮೆಟ್ಲಲ್ಲಿ ಯು ಆರ್ ಲಿವಿಂಗ್ ಒಂದು ಸ್ಪೇಸ್. ಇನ್ನೊಂದು 10 ಮೆಟ್ಲು ಹತ್ಕೊಂಡೋದ್ರೆ ಇನ್ನೊಂದು ಜಾಗ ಹೋಗ್ತೀವಿ, ಇನ್ನೊಂದು 10 ಮೆಟ್ಲು ಹತ್ಕೊಂಡೋದ್ರೆ ಇನ್ನೊಂದು ಜಾಗ ಹೋಗ್ತೀವಿ. ಆ ಥರ ಸ್ಪ್ಲಿಟ್ ಲೆವೆಲ್ಸಲ್ಲಿ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ದಟ್ ಆ್ಯಡ್ಸ್ ದ ಐಡಿಯಾ ಆಫ್ ವಾಲ್ಯೂಮ್, ಹೇಗೆ ವಾಲ್ಯೂಮ್ ಪ್ಲೇ ಆಗುತ್ತೆ ಅಂತ. ದಟ್ಸ್ ವಾಟ್ ವಿ ಎಕ್ಸ್ಪ್ಲೋರ್ಡ್ ಇನ್ ದಿಸ್ ಬಿಲ್ಡಿಂಗ್.
Okay, lovely. Maybe the connectivity, Connectivity, is making yes, it yes. feel bigger. So now living room ಹೋದಾಗ you will see that much stronger. Okay, ಬನ್ನಿ. let's go there. ಇಲ್ಲೂ ಅಷ್ಟೇ ನಾವು ಏನು ಮಾಡಿದ್ವಿ ಅಂದರೆ ಈ ಡೋರ್ಗಳಿಗೆ ವಿವ್ ಯೂಸ್ಡ್ ಸ್ಯಾಂಡ್ವಿಚ್ಡ್ ಸ್ಯಾರೀಸ್ ಫ್ರಮ್ ಅವರ ಮನೆಯವರ ಒಂದು ಅವ್ರ ವೇರಿಯಸ್ ಇಂಪಾರ್ಟೆಂಟ್ ಡೇಟ್ಸಲ್ಲಿ ಯೂಸ್ ಮಾಡಿರುವಂಥ ಸ್ಯಾರೀಸ್ನ ವಿ ಹ್ಯಾವ್ ಯೂಸ್ಡ್ ಇಟ್ ಹಿಯರ್. ಬನ್ನಿ. ಸೊ ಇಲ್ಲಿ ನಮ್ಮ ಎಂಟ್ರೆನ್ಸ್ನ ಅದನ್ನೇ ನಾನು ಹೇಳ್ದಂಗೆ ಮೆಟ್ಲು ಈಸ್ ನಾಟ್ ಓನ್ಲಿ ಫಾರ್ ಏನು ಬರೀ ಹತ್ತೋದಕ್ಕೆ ಅಂತಲ್ಲ, ಇಟ್ ಬಿಕಮ್ಸ್ ವೇರಿಯಸ್ ಸ್ಪೇಸಸ್. ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಜಾಗ ಆಗುತ್ತೆ, ಇಲ್ಲಿ ಕೂತ್ಕೊಂಡು ನಾವು ಬೇಕಾದ್ರೆ ಈ ಥರ ಯು ಆರ್ ಸ್ಟಿಲ್ ಕನೆಕ್ಟೆಡ್ ಟು ದ ಓಪನ್. ಹಾಗಾಗಿ ಈ ಸ್ಪೇಸಸ್ ಥರ ಅದು ಡಿಫ್ರೆಂಟಾಗಿ ಯೂಸ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಂದ್ರು ಅಷ್ಟೇ, ಒನ್ ಲೆವೆಲ್ ಫ್ಲೈಟ್ ಬಂದಮೇಲೆ ದಿಸ್ ಆ್ಯಕ್ಚುಲಿ ದ ಎಂಟ್ರೆನ್ಸ್ ಮೇಲ್ಗಡೆ ಜಾಗ. ಸೊ ವಿ ಎಕ್ಸ್ಟೆಂಡೆಡ್ ಇಟ್ ಔಟ್. ನಾವೇನು ಇದ್ರ ಕೆಳಗಡೆ ನಡ್ಕೊಂಬಂದ್ವಿ ಎಂಟ್ರೆನ್ಸ್ ಆಗಿ. ದಿಸ್ ಬಿಕಮ್ಸ್ ಅ ಸೀಟರ್ ಫಾರ್ ಅಸ್. ಸಿಂಪಲ್ ಆಗಿ ಫ್ಲವರ್ ಪಾಟ್ಸ್ ಯೂಸ್ ಮಾಡಿ ಯೂಸ್ ದಟ್ ಟು ಅಲೋ ಲೈಟ್ ಟು ಕಮ್ ಇನ್ ಸೈಡ್ ಆ್ಯಂಡ್ ಮೇಕ್ಸ್ ಇಂಟ್ರೆಸ್ಟಿಂಗ್ ಸ್ಪೇಸಸ್. ಸೊ ಇಲ್ಲಿ ಕೂತ್ಕೊಂಡು ಈ ಥರ ಒಂದು ಸ್ಮಾಲ್ nooks and corners we've added everywhere so that it becomes very active spaces. ಒಂದೇ ಜಾಗದಲ್ಲಿ ಕೂತ್ಕೊಬೇಕು ಅಂತ ಅಲ್ಲ, ಕೆಲವರು ಇಲ್ಲಿ ಕೂತ್ಕೊಂತಾರೆ, ಕೆಲವರು ಮೆಟ್ಲ ಮೇಲೆ ಕೂತ್ಕೊಂತಾರೆ, ಕೆಲವರು ಆ ಚೇರ್ ಮೇಲೆ ಕೂತ್ಕೊಂತಾರೆ. The interactive spaces are very active here. Was this intentional, this space, that those kind of cozy nooks? It is very important that such spaces are required in a house. ಬಿಕಾಸ್ ನಾವು ಫಾರ್ಮಲ್ ಆಗಿ ಬರೀ ಒಂದು ಚೇರು ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಇಲ್ಲಿ ನಾನು ಬೇಕಾದ್ರೆ ಹಿಂಗೆ ಕೂತ್ಕೊಬೋದು ಅಥವಾ ಮಲ್ಕೊಬೋದು, ಬುಕ್ ಇಟ್ಕೊಂಡು ಓದ್ಬೋದು, ರೈಟ್? ಸೊ ದಿಸ್ ಕೈಂಡ್ ಆಫ್ ಸ್ಪೇಸಸ್ ವಿಲ್ ರಿಯಲಿ ವರ್ಕ್ ಬೆಟರ್ ಇನ್ ಹೌಸ್. ಇನ್ನೊಂದು ವಿಚಾರ, ಈಗ ಕಂಬಗಳು ತುಂಬಾ ಸುಂದರವಾಗಿದೆ ಸರ್, ಏನು ಅದ್ರದ್ದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ಐ ಥಿಂಕ್ ವಿ ಟ್ರೈ ಆ್ಯಂಡ್ ಬಾರೋ ಬಿಲ್ಡಿಂಗ್ಸ್ ಫ್ರಮ್ ದ ಪಾಸ್ಟ್. ಸೊ ದೇರ್ ಸಮ್ ಮೆಮರಿ ಅಟ್ಯಾಚ್ ಟು ಇಟ್. ಒಂದು ಕಂಬ ಅಂದ ತಕ್ಷಣ ನಮಗೊಂದು ಅಟ್ಯಾಚ್ಮೆಂಟ್ ಇದೆ. ನನ್ನ ಲೆವೆಲ್ಸ್ ಕನೆಕ್ಷನ್ ಅಂತ ಏನು ಹೇಳ್ತದೆ. ಸೊ ನಾವು ಈ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡ್ರೆ ಐ ಕ್ಯಾನ್ ಲುಕ್ ಡೌನ್ ಟು ದ ಕಿಚನ್, ಐ ಕ್ಯಾನ್ ಲುಕ್ ಅಪ್ ಟು ದ ವರ್ಕ್ ಸ್ಪೇಸ್, ಆ ಮಾಸ್ಟರ್ ಬೆಡ್ರೂಮು ಕಾಣಿಸುತ್ತೆ. ಸೊ ದಿಸ್ ಕಂಟಿನ್ಯೂಟಿ ಥ್ರೂ ಆ್ಯಂಡ್ ಥ್ರೂ. ಆ್ಯಂಡ್ ನನಗೆ ಲೈಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ದ ಸನ್ಲೈಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೌ ಐ ಯೂಸ್ ಸನ್ಲೈಟ್ ಟು ಕ್ರಿಯೇಟ್ ಪ್ಯಾಟರ್ನ್ಸ್ ಥ್ರೂಔಟ್ ದ ಹೌಸ್. Sun is also an equally building material for us, and I use that element quite actively. And the client has done a brilliant job of identifying the right kind of furnitures for this house. And Papa, he went around a lot to identify all the furniture for this place. Shivaprasad ಅಂತ ಅವ್ರದ್ದು ಮನೆ ಇದು. ಇದು ಎಂಟರ್ ಆದ ತಕ್ಷಣ ನನಗೆ ಬಹಳ ಇಷ್ಟ ಆಗಿದೆ ಅಂದರೆ ಈ ಸ್ಕೈಲೈಟು. ಇಡೀ ಸೆಂಟ್ರಲ್ ಜಾಗ ಹೇಗೆ ಬೆಳಕು ತುಂಬಿದೆ. ಹೌದು. ಏನು ಸ್ಕೈಲೈಟ್ ಮಾಡುವಾಗ ಏನಾದರೂ ನಾವು ಶುಡ್ ವಿ ಕೀಪ್ ಸಮ್ ಕಾಷನ್ಸ್ ಇನ್ ಮೈಂಡ್? ಡೆಫಿನೆಟ್ಲಿ. ಸ್ಕೈಲೈಟ್ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಐ ವಿಲ್ ಗಿವ್ ಯು ಒನ್ ಆಫ್ ದ ಪಾಸಿಟಿವ್ಸ್ ಆಫ್ ಅ ಸ್ಕೈಲೈಟ್ ಇಸ್ ದಟ್ ನಾವು ಸ್ಕೈಲೈಟ್ ಮಾಡಿದ ತಕ್ಷಣ ಒಂದಡಿ ಸ್ಕೈಲೈಟ್ ಈಸ್ ಈಕ್ವಲ್ ಟು 10 feet by 10 feet of a window. So, 10 by 1 feet of a window. So 10 square feet of a window is equal to 1 square feet of skylight. That much of light comes in. Similarly, heat is also so much. So ನಾವು ಹಾಟ್ ಏರ್ನ ಅಲ್ಲಿಂದ ಅಲ್ಲಿಗೆ ಆಚೆ ಕಳ್ಸೋಂಗೆ ವ್ಯವಸ್ಥೆ ಮಾಡಬೇಕು. ಸೊ ನಮಗೆ ಈ ಸಮ್ಮರಲ್ಲಿ ಇದ್ರೂ ವಿತ್ ದಟ್ ಮಚ್ ಆಫ್ ಹೀಟ್ ಕಮಿಂಗ್ ಇನ್, ವಿ ಡೋಂಟ್ ಫೈಂಡ್ ದ ಆ ಕಾವ್ ಇಲ್ಲಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಇಟ್ ಇಸ್ ಎಸ್ಕೇಪಿಂಗ್ ರೈಟ್ ದೇರ್. ಅಲ್ಲೇ ಒಂದು ಎಕ್ಸಾಸ್ಟ್ ಥರ ಕೊಟ್ಬಿಟ್ಟು ವಿ ಟೇಕ್ ಇಟ್ ಔಟ್. ಆ ಥರ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ದ ಸೇಮ್ ಜಾಲಿ ಇಸ್ ಯೂಸ್ಡ್ ಹಿಯರ್. ಆ್ಯಂಡ್ ಐ ಆಲ್ಸೋ ಯೂಸ್ ಜಾಲಿ ಇನ್ಸ್ ಇನ್ ದ ಸ್ಕೈಲೈಟ್ ಸೊ ದಟ್ ಇಟ್ ಕ್ರಿಯೇಟ್ ಪ್ಯಾಟರ್ನ್ಸ್. ಬರೀ ಪ್ಲೇನ್ ಲೈಟ್ಗಿಂತ ಯು ವಿಲ್ ಹ್ಯಾವ್ ಶಾಡೋಸ್, a ಗೋಡೆ ಮೇಲೆ shadow, and that shadow will move throughout the house, morning till evening, throughout the year. ಎಲ್ಲರೂ ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇರುತ್ತೆ. And that's what makes it very interesting. ಈ ಡಿಸ್ಕಷನ್ ನನ್ನ ಮುಂದಿನ ಪ್ರಶ್ನೆಗೆ ಲೀಡ್ ಆಯಿತು. ಈಗ ಯು ಆರ್ ವೆರಿ ವೆಲ್ ನೋನ್ ಫಾರ್ ಈಕೋ ಫ್ರೆಂಡ್ಲಿ ಆರ್ಕಿಟೆಕ್ಚರ್ ಆ್ಯಂಡ್ ಈ ರೀತಿ ಸಸ್ಟೈನಬಲ್ ಕನ್ಸ್ಟ್ರಕ್ಷನ್. ಸೊ ಒಂದು 30 by 40 ಮನೆಯಲ್ಲಿ 1200 ಚದರಡಿಯಲ್ಲಿ ಯಾವ ರೀತಿ ಒಂದು ಸಸ್ಟೈನಬಲ್ ಮನೆ ಕಟ್ಬೋದು? ಬಹುಶಃ ಮೇಲೆ ಹತ್ತಾ ನಾವು ಮುಂದೆ ಮಾತಾಡೋಣ. ಒಂದು ಇಮಿಡಿಯೇಟ್ ಆಗಿ ಹೇಳ್ತೀನಿ. ಐ ಫಾಲೋ 3 principles.
ಒಂದು ಹೌ ವಿ ಡಿಸೈನ್ ದ ಪ್ಲೇಸ್. ಸೊ ಈ ಬಿಲ್ಡಿಂಗಲ್ಲಿ ನಮಗೆ ಔಟರ್ ವಾಲ್ಸ್ ಬಿಟ್ಟರೆ ದ ಅದರ್ ವಾಲ್ಸ್ ಆರ್ ಓನ್ಲಿ ಫಾರ್ ದ ಪ್ರೈವೇಟ್ ರೂಮ್ಸ್. ಇನ್ ಅ ಲಿವಿಂಗ್ ರೂಮ್, ಡೈನಿಂಗ್ ರೂಮ್, ಕಿಚನ್, ದರ್ ಇಸ್ ನೋ ವೇ, ದರ್ ನಾಟ್ ಟು ಮಚ್ ಆಫ್ ಯೂಸೇಜ್ ಆಫ್ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ ಯೂಸೇಜ್ ಭಾಳ ಕಡಿಮೆ ಇದೆ. ದಟ್ಸ್ ದ ಫಸ್ಟ್ ವೇ ಆಫ್ ಡೂಯಿಂಗ್ ಸಸ್ಟೈನಬಲ್ ಬಿಲ್ಡಿಂಗ್ಸ್. Second way is to see that we have proper natural lighting and ventilation, so that we don't use artificial lighting and ventilation in this building. That is my second rule. The third rule is the way we use materials. ಇವಾಗ ನಾವು ಇಲ್ಲಿ ಸುಮಾರು ಹಾಲೋ ಕ್ಲೇ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ, ಅಥವಾ ಈ ರೂಫ್ ನಾವು ನೋಡಿದಾಗ ಇಟ್ ಇಸ್ ಕಾಲ್ಡ್ ದ ಫಿಲ್ಲರ್ ಸ್ಲ್ಯಾಬ್ ರೂಫ್ ಅಂತ ಹೇಳ್ತೀವಿ. ಎಲ್ಲಿ ನಮಗೆ ಕಾಂಕ್ರೀಟ್ ಬೇಡವೋ ಅಲ್ಲಿ ವಿ ಯೂಸ್ ಕ್ಲೇ ಬ್ಲಾಕ್ಸ್ ಟು ಕೈಂಡ್ ಆಫ್ use this place, make it much cooler. This roof also makes the building much cooler. So because it's hollow and it's quite thick, almost 2.5 inch bari clay tile barutte, adr mele ಒಂದು 2.5 inch 3 inch concrete barutte. That these are all systems. Idralli we've used pots in the slab. So ಆ ಥರ ಎಲ್ಲ ಯೂಸ್ ಮಾಡ್ಕೊಂಡು ಬಂದೆ, which makes it more eco friendly. ಬನ್ನಿ. ಇದು ನಮ್ಮ ಫಸ್ಟ್ ಫ್ಲೋರಲ್ಲಿ ಒಂದು ಫ್ಯಾಮಿಲಿ ರೂಮ್ ಥರ. ಇದು ಅವರ ಹಳ್ಳಿಯ ಮನೆ ಒಂದು ವಿನ್ಯಾಸ, ಅವರು ಹಳ್ಳಿಯಲ್ಲಿ ಇದ್ದಿದ್ದು ಮನೆಯದು ಒಂದು ವಿನ್ಯಾಸ ಮಾಡಿದ್ದಾರೆ, ಒಂದು ಪೇಂಟಿಂಗ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ. ಇಲ್ಲಿ ಬಂದರೆ ಇವಾಗ ಸುಮಾರು ಜನರಿಗೆ ದೇ ವಾಂಟ್ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿ ಇವಾಗ ಎಲ್ಲ ಸುಮಾರು ಜನರು ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಂತ ಒಂದು ಆಫೀಸ್ ಸ್ಪೇಸ್ ಕೊಟ್ಟಿದ್ದೀವಿ. ಆಫೀಸ್ ಸ್ಪೇಸಲ್ಲಿ ಕೂತ್ಕೊಂಡಾಗಲೂ ಇಟ್ ಇಸ್ ನಾಟ್ ಜಸ್ಟ್ ಒಂದು ಕ್ಲೋಸ್ ರೂಮ್, ಬಟ್ ದೇ ಕ್ಯಾನ್ ಲುಕ್ ಡೌನ್ ಇನ್ ಟು ದ ಲಿವಿಂಗ್ ರೂಮ್. That continuity of space is very important, right? That is what we have explored. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. All the furnitures, everything taken are from antique furnitures. The client has done a brilliant job of identifying using the right kind of furnitures. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. It is very nice that you have given them a right place as well. ಬನ್ನಿ, ಇನ್ನೊಂದು ಫ್ಲೋರ್ ಇದೆ. ಇದನ್ನು ನಾವು ಲಿವಿಂಗ್ ರೂಮ್ ಏನು ಮಾಡಿದ್ವಿ, ಒಂದು ಸ್ವಲ್ಪ ಹೈಟ್ ಮಾಡ್ಕೊಂಡ್ವಿ, 1-2 feet ಜಾಸ್ತಿ ಮಾಡ್ಕೊಂಡ್ವಿ, ಸೊ ದ್ಯಾಟ್ ದ ವಾಲ್ಯೂಮ್ ಬಿಕಮ್ಸ್ ಮಚ್ ಲಾರ್ಜರ್. ಅದ್ರ ಮೇಲ್ಗಡೆ ವಿ ಹ್ಯಾವ್ ಆ್ಯಡೆಡ್ ಅದರ್ ಬೆಡ್ರೂಮ್, ಅದು ತೋರಿಸ್ತೀನಿ ಬನ್ನಿ. ಇದು ಸಾಕಷ್ಟು ಜನ ಹಳೆ ತೊಟ್ಟಿ ಮನೆ, ಫಾರ್ಮ್ ಹೌಸ್ ಆ ತರ ಕಾನ್ಸೆಪ್ಟ್ ನ ಇಷ್ಟಪಡ್ತಾರೆ. ಹೌದು. ಆದ್ರೆ ಇದು ಜಾಗ ಇಲ್ಲ ಅಂತ ತುಂಬಾ ಕನ್ಸ್ಟ್ರೆಂಟ್ಸ್ ಇರುತ್ತೆ. ಬಟ್ ದಟ್ ಕೋಟ್ ಇಟ್ ಸೆಲ್ಫ್ ವರ್ಕ್ಸ್ ಲೈಕ್ ಅ ಸ್ಮಾಲ್ ತೊಟ್ಟಿ ಮನೆ ತರ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಇನ್ನೊಂದು ಮನೆ ಮಾಡಿದ್ವಿ, ಪದ್ಮಜಾರಾವ್ ಅಂದ್ಬಿಟ್ಟು ಆಕ್ಟ್ರೆಸ್ ಅವ್ರ ಮನೆ, ಫಿಲಮ್ ಆಕ್ಟ್ರೆಸ್ ಅವ್ರ ಮನೆ. ಅವ್ರದ್ದು ಪದ್ಮಜಾರಾವ್ ಅವ್ರ ಮನೆಯಲ್ಲಿ ಶಿ ವಾಂಟೆಡ್ ತೊಟ್ಟಿ ಮನೆ ಇನ್ 60-40 ಸೈಟ್. ಸೊ ಅದನ್ನು ವಿ ಅಚೀವ್ಡ್. ಕೋಟ್ಯಾಡ್ ಹೌಸ್, ಅದನ್ನು ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರ, ತುಂಬ ವೈರಲ್ ಆಗಿ ಆಗಿತ್ತು ಆ ವಿಡಿಯೋ. ಸೊ ಈ ಥರ ಸ್ಮಾಲ್ ನಿಶಸ್ ಕೊಟ್ಟಿದ್ದೀವಿ, ಯು ಕ್ಯಾನ್ ಸಿಟ್ ಡೌನ್, ಇಂಟ್ರಾಕ್ಟ್, ವರ್ಕ್. ಇದು ಮಕ್ಕಳು ಬೆಡ್ರೂಮು. ಅವ್ರಿಗೊಂದು ಮೆಸ್ನೈನ್ ಫ್ಲೋರು ಇದೆ, ಮೇಲ್ಗಡೆ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆಲ್ಲ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಆಲ್ ಬೆಡ್ರೂಮ್ಸ್ ಹ್ಯಾವ್ ಗಾಟ್ ಅಟ್ಯಾಚ್ ಬಾತ್ರೂಮ್ಸ್. This is also designed to be shifted back if you want to use it, and pull it back, and only when you're using you can pull it out. ಇಲ್ಲಿ ಒಂದು ಟೆರೆಸ್ ಇದೆ.
ಇಲ್ಲಿ ಬನ್ನಿ, ಇಲ್ಲೇನ ಅಂತಂದ್ರೆ ಇದು ದಿಸ್ ಇಸ್ ದ ಪರ್ಫರೇಷನ್ಸ್ ಐ ಸೆಡ್ ಸ್ಕೈಲೈಟ್ ಅಲ್ಲಿ ಇಫ್ ಯು ಹ್ಯಾವ್ ಓಪನಿಂಗ್ ರೈಟ್ ದೇರ್ ಇಲ್ ಅಲೋ ಫಾರ್ ಆಲ್ ದ ಹಾಟ್ ಏರ್ ಟು ಗೋ ಔಟ್ ಅಂಡ್ ನಾಟ್ ಹೀಟ್ ಅಪ್ ದ ಬಿಲ್ಡಿಂಗ್ ಬಿಲೋ. ನಾವಿಲ್ಲಿ ಕೈ ಇಟ್ರೆ ಹಾಗಾಗಿ ಕೆಳಗಡೆ ಇಲ್ಲಿ ಕೈ ಇಟ್ರೆ ಯು ವಿಲ್ ಫೈಂಡ್ ದ ಹೀಟ್ ರೈಟ್. hot air coming out. Hope you enjoyed the tour of the house. Lovely. It was very insightful. I think I had very few questions. ಒಂದು ಇದು ಯಾವಾಗ ಕಟ್ಟಿದ್ದು ಮತ್ತು ಎಷ್ಟು ಖರ್ಚಾಯ್ತು ಅಂತ ತಿಳ್ಕೊಬೋದಾ? ಇದು I think we built around 6 years back, 5 to 6 years back, on 2000 ಅಲ್ಲಿ ಏನೋ ಕಟ್ಟಿದ್ವಿ ನಾವು ಇದನ್ನ. And the cost then approximately was around 60 to 65 lakhs or 70 lakhs approximately. I don't have the right number, but that is somewhere on that range. Okay. ಬಟ್ ಇವತ್ತು ಇದೇ ಥರ ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಚದರಕ್ಕೆ ಒಂದು 2-2.5 ಸಾವಿರ ಸ್ಕ್ವೇರ್ ಫೀಟ್ ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಆ್ಯಂಡ್ ಯು ಆರ್ ಏಬಲ್ ಟು ಬಿಲ್ಡ್ ಅ ಬ್ಯೂಟಿಫುಲ್ ಹೌಸ್ ಇನ್ ದಟ್ ಬಜೆಟ್. ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಟೂ ಮಚ್ ಆನ್ ದೋಸ್ ಮೆಟೀರಿಯಲ್ಸ್. That's quite economical, ಅಲ್ಲ? Yes, Generally sustainable ಅಂದ್ರೆ we feel that it might be expensive. That is wrong. That is a wrong myth that sustainability is expensive. Sustainability can also be economical. Sustainability can also be very expensive. But it depends on how you as an architect work on it. Okay, great. Thank you sir. ತುಂಬಾ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದೀರಾ. Thank you so much. Thank you.